ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇದು ನೋಡ್ತಾ ಇದ್ದೀರಲ್ಲ, ಹಣ್ಸಿನ ಮರ ಒಂದು ಆಗಿನ ಕಾಲದಲ್ಲಿ ನಮ್ಮ ಮಾವನವರೊಂದು ಊತಿರುವಂಥ ಒಂದು ಹಣ್ಸಿನ ಮರ. ಎಷ್ಟು ಚೆನ್ನಾಗೈತೆ ಅಂತ ನೋಡ್ರಿ. ಇದು ಒಂದು ಕಾಯಿ ಬಂದು 300 ರೂಪಾಯಿ, 300-350 ಕೊಡುತ್ತೆ. ಅಂದರೆ ವರ್ಷಕ್ಕೆ 1,05,000 ಆಗುತ್ತೆ. ನೋಡಿ, ನಾವು ತಿಂದು ಬಿಸಾಕ್ದಂಥ ಒಂದು ಹಣಸಿನ ಬೀಜದಿಂದ ಎಷ್ಟು ಲಾಭ ಬರುತ್ತೆ ನಮ್ಗಂತೇಳಿ, ಅದಕ್ಕೆ ಹೇಳೋದು ರೈತರು ಅಂತೇಳಿ. ನಾವು ಆಚೆಗಡೆಯಿಂದ ತಗೊಬಂದು ತಿನ್ನೋ ಬದಲು ಜಾಗ ಇರೋರು ದಯವಿಟ್ಟು ಇದೊಂದು ಐಡಿಯಾನ ಉಪಯೋಗಿಸಿ. ಅದು ಇದೆ ಅಂತಲ್ಲ, ಏನೇ ಆಗ್ಬೋದು, ಪ್ರತಿಯೊಂದೂ ಜಾಗ ಇದ್ದರೆ ಮನೆ ಹತ್ರ ಆರ್ಗಾನಿಕ್ಕಾಗಿ ಬೆಳ್ಕೊಂಡು ತಿನ್ನೋದನ್ನು ಆದಷ್ಟು ಎಲ್ಲರೂ ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಸೀಸನಲ್ಲಿ ನೋಡಿ ಹಣ್ಸಿನ್ಕಾಯಿ ಎಷ್ಟು ಬಿಟ್ಟಿದೆ ಅಂತೇಳಿ. ಮ್ಯಾಕ್ಸಿಮಮ್ ಇಲ್ಲಾಂದರೂ ಇದರಲ್ಲೊಂದು 100 ಕಾಯಿ ಇದೆ. ಆಗಿನ ಕಾಲದಲ್ಲಿ ಊತಿರೋಂಥ ಮರ ಅಂತೆ. ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಅಂತೂ ಸಕ್ಕತ್ತಾಗಿದೆ ಕಾಯಿಯಲ್ಲಿ. ಮತ್ತು ನೀವು ನೋಡ್ಬೋದು, ಪಿಂಜೆಗಳು ಸಹ ಇದೆ. ಕಾಯಿನೇ 100 ಕಾಯಿ ಅಂತಂದರೆ ಪಿಂಜೆ ಎಲ್ಲ ಸೇರಿ ಮ್ಯಾಕ್ಸಿಮಮ್ ಒಂದು 400 ಇರುತ್ತೆ. 400 ಕಾಯಿ ಅಂದರೆ ಒಂದು ಮರಕ್ಕೇನು ಸುಲಭನಾ? ಒಂದು ತಾಯಿ ಒಂದು ಮಗುನ ಇರೋದೇ ತುಂಬ ಕಷ್ಟ ಅಂತೀನಿ. ಅಂಥದ್ರಲ್ಲಿ ಒಂದು ಮರ ಎಷ್ಟು ಕಾಯಿ ಬಿಟ್ಟಿದೆ ಅಂತ ನೋಡಿ. ಫುಲ್ಲು ಮರ ಎಲ್ಲ ಬರೀ ಕಾಯೇ ಇದೆ, ಅದು ಬುಡ್ದವರೆಗೂ ಇದೆ. ನಾವು ಹಿಂಗೆ ಕೈಯಲ್ಲೇ ಹಿಂಗೆ ಕಿತ್ಕೊಬೋದು, ಅಷ್ಟು ಕೆಳಗಡೆ ಇದೆ ಕಾಯಿ ಅಂತೂ. ತುಂಬ ಅಂದರೆ ತುಂಬ ಟೇಸ್ಟಾಗಿದೆ. ಆದಷ್ಟು ಎಲ್ಲರೂ ರೈತರಿಗೆ ಎಷ್ಟು ಕಷ್ಟಪಡ್ತಾರೆ ಅದಕ್ಕೆ ಬೆಲೆ ಕೊಡಿ. ಒಬ್ಬೊಬ್ರು ಹಣ್ಸನ್ನ ತಿನ್ನೋಕೆ ಹೋದಾಗೆಲ್ಲ ನೀವೇನು ಅಷ್ಟಕ್ಕೆ ಬೆಳೆದ್ಬಿಟ್ಟಿರ್ತೀರ ಇಷ್ಟಕ್ಕೆ ಅಂತ ಹೇಳ್ತಾರೆ. ಮರಕ್ಕೆ ಹತ್ತಿ ಅದನ್ನು ಕೀಳೋದು ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ ಹೇಳ್ಬೇಕಂದ್ರೆ ವ್ಯವಸಾಯ ಮಾಡೋರಿಗೆ. ಸೊ ಯಾರೇ ಆಗಲಿ ಅವ್ರಿಗೆ ಹರ್ಟ್ ಮಾಡಿಬಿಡಿ. ಅವರು ಹೇಳಿದ್ದು ಬೆಳೆಗೆ ಅದು ವರ್ಷಕ್ಕೊಂದ್ಸರಿ ಸೀಸನ್ ಅದು ಕೊಟ್ಟು ತಿಂದ್ಬಿಡ್ಬೇಕು. ಸಿಟಿಲಿರೋರಿಗೆಲ್ಲ ತುಂಬ ಕಷ್ಟ ಹೇಳ್ಬೇಕು ಅಂತಂದರೆ, ಅವ್ರಿಗೆ ಅದ್ರ ಬೆಲೆ ಗೊತ್ತಾಗಲ್ಲ. ಆದರೆ ಹಳ್ಳೀಲಿ ಬೆಳೆದಿರೋರೇ ಅದಷ್ಟಕ್ಕೆ ಬಂದುಬಿಡುತ್ತೆ ಇಷ್ಟಕ್ಕೆ ಬಂದುಬಿಡುತ್ತೆ ಅಂತಾರೆ. ಹಾಗೆಲ್ಲ ಮಾತಾಡಬಾರ್ದು. ಸೀಸನ್ ವರ್ಷಕ್ಕೊಂದ್ಸರಿ ಬರೋದು ಇದಾಗ್ಬೋದು, ಇಲ್ಲಾಂದರೆ ನೇರಳೆ ಹಣ್ಣಾಗ್ಬೋದು, ಅದೆಲ್ಲ ಸೀಸನ್ ವೈಸ್ ಬರುತ್ತೆ. ಮಾವಿನಕಾಯಿ ಅದೆಲ್ಲ ಆ ಕಾಲಕ್ಕೆ ಅದ್ರ ರೇಟ್ ಏನೇನಿರುತ್ತೋ ಅದಿರುತ್ತೆ. ಸೀಸನ್ ಮುಗಿದ್ಮೇಲೆ ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಬಟ್ ಆದಷ್ಟು ಎಂಜಾಯ್ ಮಾಡಿ. ರೀಸೆಂಟಾಗಿ ಸಿಟಿಗೆ ಹೋಗಿದ್ದಾಗ ಸಡನ್ನಾಗಿ ರೋಡ್ ಮೇಲೆ ಇರಬೇಕಾದಾಗ ತಿನ್ನಬೇಕು ಅಂತ ಅನ್ನಿಸ್ತು. ಜಸ್ಟ್ ಒಂದು ಪೀಸ್ ಕೇಳಿದ್ರೆ 20 ರೂಪಾಯಿ ಅಂತ ಹೇಳಿದ್ರು. ಅಲ್ಲಿಗೆ ಅವ್ರು ಇನ್ನೂ ಡಬಲ್ ರೇಟಿಗೆ ಮಾರ್ತಾರೆ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಅಲ್ಲೇ ಆದರೆ ಕಾಯಿ ಕೇಳಿದ್ದಕ್ಕೆ ಬಂದು ಅವರು 600 ರೂಪಾಯಿ ಕಾಯಿ ಹೇಳಿದ್ರು. ಅದೇ ನಾವು ದುಡಿಯೋರು ಬಂದು ನಮ್ಮ ಹತ್ರ ತೊಗೊಂಡೋಗೋರಿಗೆ ನಾವು ಕೊಡೋದು ಬರೀ 350, 300, ಒಂದೊಂದ್ಸರಿ 200 ರೂಪಾಯಿಗೂ ಕೂಡ ಕೊಟ್ಬಿಟ್ಟಿದ್ದೀವಿ. ಆದರೆ ಅವರು ಹೊಟ್ಟೆಪಾಡಿಗೋಸ್ಕರ ಅವ್ರು ಇಷ್ಟ ಬಂದಂಥ ಒಂದು ರೇಟ್ಗೆ ಅವರು ಮಾರ್ಕೊತಾರೆ. ಅದು ಅವ್ರವ್ರ ಹೊಟ್ಟೆಪಾಡು, ಅದನ್ನೆಲ್ಲ ನಾವು ಕೇಳೋದಕ್ಕಾಗಲ್ಲ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ. ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಧನ್ಯವಾದಗಳು.